ಇವತ್ತು ಮಧ್ಯಾಹ್ನ 2:38ರ ಸುಮಾರಿಗೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಭೈರಪ್ಪನವರು ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದ್ರು. ಶುಕ್ರವಾರ ಎಸ್.ಎಲ್. ಭೈರಪ್ಪನವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಅವರ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಅವರ ಪುತ್ರ ಒಬ್ಬರು ವಿದೇಶದಿಂದ ವಾಪಸ್ ಆಗಬೇಕಾದ ಅನಿವಾರ್ಯತೆ ಇರೋದ್ರಿಂದ ಶುಕ್ರವಾರ ಮಧ್ಯಾಹ್ನ ಮೈಸೂರಿನಲ್ಲಿ ಭೈರಪ್ಪನವರ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಾತುಗಳು ಆ್ಯಕ್ಚುಲಿ ಹೊರಡ್ತಾ ಇಲ್ಲ. ಒಂದು ನಮ್ಮೆಲ್ಲರಿಗೂ ಅನಿಸೋ ಹಾಗೆ ಸಾಹಿತ್ಯ ಲೋಕಕ್ಕೆ ಬಹುದೊಡ್ಡ ಲಾಸ್ ಇದು. ನನಗೆ ನನ್ನ ತಂದೆ ನೆನಪಾದರು. ಮತ್ತು ಭೈರಪ್ಪ ಅಜ್ಜ ಬಗ್ಗೆ ಮಾತಾಡೋದಾದರೆ, ಈಗ ನಾನು 1.5 ತಿಂಗಳು ಕೆಳಗಡೆ ಅವ್ರನ್ನ ಭೇಟಿ ಕೂಡ ಮಾಡಿದ್ದೆ, ಮಾತಾಡಿಸಿದ್ದೆ ಅವ್ರನ್ನ. ಆರೋಗ್ಯ ಆಗಲೇ ಒಂಚೂರು ಹದಗೆಟ್ಟಿತ್ತು, ಆದರೆ ನಡೀತಾಯಿದ್ರು, ಮಾತಾಡ್ತಿದ್ರು, ಏನಾದ್ರು ಹೇಳಿದರೆ ಕೇಳಿಸ್ಕೊಳ್ತಾಯಿದ್ರು, ಅರ್ಥ ಮಾಡ್ಕೊಳ್ತಿದ್ರು. ಸ್ವಲ್ಪ ಮರುವು ಜಾಸ್ತಿ ಆಗ್ತಾ ಹೋಗ್ತಾ ಬಂತು ಕ್ರಮೇಣ ಅನ್ನೋದು ನಂಗೆ ಅರಿವಿಗೆ ಬಂದಿತ್ತು. ಜೊತೆಗೆ ನಾನು ಮಾತಾಡಿದಾಗ ನನ್ನ ತಂದೆ ಬಗ್ಗೆ ಹೆಸರು ಹೇಳಿದಾಗ ಅವರು ರಿಕಲೆಕ್ಟ್ ಮಾಡಿಕೊಂಡ್ರು. ಅಂದರೆ ಮರುವು ಬರ್ತಾಯಿದೆ, ಅಂದರೆ ಅಲ್ಝೈಮರ್ಸ್ ಆಗಿದೆ ಅನ್ನೋ ಒಂದೊಂದು ರಿಪೋರ್ಟ್ ಬಂದಿತ್ತು. ಸೊ ಹಾಗಾಗಿ ಮರುವು ಜಾಸ್ತಿ ಆಗ್ತಾಯಿದೆ ಅವ್ರಿಗೆ ವಯಸ್ಸಿನಗೋಸ್ಕರ ಅನ್ನೋದೊಂದಿತ್ತು. ಅದರ್ವೈಸ್ ಹಿ ವಾಸ್ ಇಲ್ಲಿ ಹಾಸ್ಪಿಟಲಲ್ಲಿ 1 ತಿಂಗಳಿದ್ರು. ಟ್ರೀಟ್ಮೆಂಟ್ ಚೆನ್ನಾಗೇ ನಡೀತಾ ಇತ್ತು, ತುಂಬ ಚೆನ್ನಾಗಿ ಕೋಪಪ್ ತೊಗೊಳ್ತಾಯಿದ್ರು ಅಂತ ಡಾಕ್ಟ್ರು ಕೂಡ ಹೇಳಿದ್ರು. ಈ ಥರ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ನಿಗಮ ಆಗಿರೋದವರು, ಸಾವಾಗಿರೋದವ್ರಿಗೆ. ಅದರ್ವೈಸ್ ಬೇರೆ ಯಾವ ಇದು ಏನು ಸಮಸ್ಯೆಯಿಂದ ಮರುವಿನಿಂದಾಗಲಿ ಅಂಥದಿಂದ ಆಗಿಲ್ಲ. ಬಟ್ ಇದು ತುಂಬ ದೊಡ್ಡ ಸಾಹಿತ್ಯ ಲೋಕಕ್ಕೆ ತುಂಬ ದೊಡ್ಡ ಧಕ್ಕೆ. ಆ್ಯಂಡ್ ನಾನು ನಮ್ಮ ಬರಹಗಾರರಿಗೆ, ನಮ್ಮಂಥ ಯುವ ಬರಹಗಾರರಿಗಾಗ್ಬೋದು ಅಥವಾ ಓದುಗರಿಗೆ ಆಗ್ಬೋದು, ತುಂಬ ದೊಡ್ಡ ಹೊಡೆತ ಬಿದ್ದಿದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಬಾಯ್ ತುಂಬ ಅಜ್ಜ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅವ್ರನ್ನ ಕಳ್ಕೊಂಡಿರೋದು ನನಗೆ ತುಂಬ ಇವತ್ತು ಮಧ್ಯಾಹ್ನ 2:38ರ ಸುಮಾರಿಗೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಭೈರಪ್ಪನವರು ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದ್ರು. ಶುಕ್ರವಾರ ಎಸ್.ಎಲ್. ಭೈರಪ್ಪನವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಅವರ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಅವರ ಪುತ್ರ ಒಬ್ಬರು ವಿದೇಶದಿಂದ ವಾಪಸ್ ಆಗಬೇಕಾದ ಅನಿವಾರ್ಯತೆ ಇರೋದ್ರಿಂದ ಶುಕ್ರವಾರ ಮಧ್ಯಾಹ್ನ ಮೈಸೂರಿನಲ್ಲಿ ಭೈರಪ್ಪನವರ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಾತುಗಳು ಆ್ಯಕ್ಚುಲಿ ಹೊರಡ್ತಾ ಇಲ್ಲ. ಒಂದು ನಮ್ಮೆಲ್ಲರಿಗೂ ಅನಿಸೋ ಹಾಗೆ ಸಾಹಿತ್ಯ ಲೋಕಕ್ಕೆ ಬಹುದೊಡ್ಡ ಲಾಸ್ ಇದು. ನನಗೆ ನನ್ನ ತಂದೆ ನೆನಪಾದರು. ಮತ್ತು ಭೈರಪ್ಪ ಅಜ್ಜ ಬಗ್ಗೆ ಮಾತಾಡೋದಾದರೆ, ಈಗ ನಾನು 1.5 ತಿಂಗಳು ಕೆಳಗಡೆ ಅವ್ರನ್ನ ಭೇಟಿ ಕೂಡ ಮಾಡಿದ್ದೆ, ಮಾತಾಡಿಸಿದ್ದೆ ಅವ್ರನ್ನ. ಆರೋಗ್ಯ ಆಗಲೇ ಒಂಚೂರು ಹದಗೆಟ್ಟಿತ್ತು, ಆದರೆ ನಡೀತಾಯಿದ್ರು, ಮಾತಾಡ್ತಿದ್ರು, ಏನಾದ್ರು ಹೇಳಿದರೆ ಕೇಳಿಸ್ಕೊಳ್ತಾಯಿದ್ರು, ಅರ್ಥ ಮಾಡ್ಕೊಳ್ತಿದ್ರು. ಸ್ವಲ್ಪ ಮರುವು ಜಾಸ್ತಿ ಆಗ್ತಾ ಹೋಗ್ತಾ ಬಂತು ಕ್ರಮೇಣ ಅನ್ನೋದು ನಂಗೆ ಅರಿವಿಗೆ ಬಂದಿತ್ತು. ಜೊತೆಗೆ ನಾನು ಮಾತಾಡಿದಾಗ ನನ್ನ ತಂದೆ ಬಗ್ಗೆ ಹೆಸರು ಹೇಳಿದಾಗ ಅವರು ರಿಕಲೆಕ್ಟ್ ಮಾಡಿಕೊಂಡ್ರು. ಅಂದರೆ ಮರುವು ಬರ್ತಾಯಿದೆ, ಅಂದರೆ ಅಲ್ಝೈಮರ್ಸ್ ಆಗಿದೆ ಅನ್ನೋ ಒಂದೊಂದು ರಿಪೋರ್ಟ್ ಬಂದಿತ್ತು. ಸೊ ಹಾಗಾಗಿ ಮರುವು ಜಾಸ್ತಿ ಆಗ್ತಾಯಿದೆ ಅವ್ರಿಗೆ ವಯಸ್ಸಿನಗೋಸ್ಕರ ಅನ್ನೋದೊಂದಿತ್ತು. ಅದರ್ವೈಸ್ ಹಿ ವಾಸ್ ಇಲ್ಲಿ ಹಾಸ್ಪಿಟಲಲ್ಲಿ 1 ತಿಂಗಳಿದ್ರು. ಟ್ರೀಟ್ಮೆಂಟ್ ಚೆನ್ನಾಗೇ ನಡೀತಾ ಇತ್ತು, ತುಂಬ ಚೆನ್ನಾಗಿ ಕೋಪಪ್ ತೊಗೊಳ್ತಾಯಿದ್ರು ಅಂತ ಡಾಕ್ಟ್ರು ಕೂಡ ಹೇಳಿದ್ರು. ಈ ಥರ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ನಿಗಮ ಆಗಿರೋದವರು, ಸಾವಾಗಿರೋದವ್ರಿಗೆ. ಅದರ್ವೈಸ್ ಬೇರೆ ಯಾವ ಇದು ಏನು ಸಮಸ್ಯೆಯಿಂದ ಮರುವಿನಿಂದಾಗಲಿ ಅಂಥದಿಂದ ಆಗಿಲ್ಲ. ಬಟ್ ಇದು ತುಂಬ ದೊಡ್ಡ ಸಾಹಿತ್ಯ ಲೋಕಕ್ಕೆ ತುಂಬ ದೊಡ್ಡ ಧಕ್ಕೆ. ಆ್ಯಂಡ್ ನಾನು ನಮ್ಮ ಬರಹಗಾರರಿಗೆ, ನಮ್ಮಂಥ ಯುವ ಬರಹಗಾರರಿಗಾಗ್ಬೋದು ಅಥವಾ ಓದುಗರಿಗೆ ಆಗ್ಬೋದು, ತುಂಬ ದೊಡ್ಡ ಹೊಡೆತ ಬಿದ್ದಿದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಬಾಯ್ ತುಂಬ ಅಜ್ಜ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅವ್ರನ್ನ ಕಳ್ಕೊಂಡಿರೋದು ನನಗೆ ತುಂಬ
ಇವತ್ತು ಮಧ್ಯಾಹ್ನ 2:38 ಸುಮಾರಿಗೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಭೈರಪ್ಪನವರು ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದ್ರು. ಶುಕ್ರವಾರ ಎಸ್.ಎಲ್. ಭೈರಪ್ಪನವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಅವರ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಅವರ ಪುತ್ರ ಒಬ್ಬರು ವಿದೇಶದಿಂದ ವಾಪಸ್ಸಾಗಬೇಕಾದ ಅನಿವಾರ್ಯತೆ ಇರೋದ್ರಿಂದ ಶುಕ್ರವಾರ ಮಧ್ಯಾಹ್ನ ಮೈಸೂರಿನಲ್ಲಿ ಭೈರಪ್ಪನವರ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನನಗೆ ಮಾತುಗಳು ಆ್ಯಕ್ಚುಲಿ ಹೊರಡ್ತಾ ಇಲ್ಲ. ಒಂದು ನಮ್ಮೆಲ್ಲರಿಗೂ ಅನಿಸೋ ಹಾಗೆ ಸಾಹಿತ್ಯ ಲೋಕಕ್ಕೆ ಬಹುದೊಡ್ಡ ಲಾಸ್ ಇದು. ನನಗೆ ನನ್ನ ತಂದೆ ನೆನಪಾದರು. ಮತ್ತು ಭೈರಪ್ಪ ಅಜ್ಜ ಬಗ್ಗೆ ಮಾತಾಡೋದಾದರೆ, ಈಗ ನಾನು 1.5 ತಿಂಗಳು ಕೆಳಗಡೆ ಅವ್ರನ್ನ ಭೇಟಿ ಕೂಡ ಮಾಡಿದ್ದೆ, ಮಾತಾಡಿಸಿದ್ದೆ ಅವರನ್ನು. ಆರೋಗ್ಯ ಆಗಲೇ ಒಂಚೂರು ಹದಗೆಟ್ಟಿತ್ತು, ಆದರೆ ನಡೀತಾಯಿದ್ರು, ಮಾತಾಡ್ತಿದ್ರು, ಏನಾದ್ರು ಹೇಳಿದರೆ ಕೇಳಿಸ್ಕೊಳ್ತಾಯಿದ್ರು, ಅರ್ಥ ಮಾಡ್ಕೊಳ್ತಿದ್ರು. ಸ್ವಲ್ಪ ಮರುವು ಜಾಸ್ತಿ ಆಗ್ತಾ ಹೋಗ್ತಾ ಬಂತು ಕ್ರಮೇಣ ಅನ್ನೋದು ನಂಗೆ ಅರಿವಿಗೆ ಬಂದಿತ್ತು. ಜೊತೆಗೆ ನಾನು ಮಾತಾಡಿದಾಗ ನನ್ನ ತಂದೆ ಬಗ್ಗೆ ಹೆಸರು ಹೇಳಿದಾಗ ಅವರು ರಿಕಲೆಕ್ಟ್ ಮಾಡಿಕೊಂಡ್ರು. ಅಂದರೆ ಮರುವು ಬರ್ತಾಯಿದೆ, ಅಂದರೆ ಆಲ್ಝೈಮರ್ಸ್ ಆಗಿದೆ ಅನ್ನೋ ಒಂದೊಂದು ರಿಪೋರ್ಟ್ ಬಂದಿತ್ತು. ಸೊ ಹಾಗಾಗಿ ಮರುವು ಜಾಸ್ತಿ ಆಗ್ತಾಯಿದೆ ಅವ್ರಿಗೆ ವಯಸ್ಸಿನಗೋಸ್ಕರ ಅನ್ನೋದೊಂದಿತ್ತು. ಅದರ್ವೈಸ್ ಹಿ ವಾಸ್ ಇಲ್ಲಿ ಹಾಸ್ಪಿಟಲಲ್ಲಿ 1 ತಿಂಗಳಿದ್ರು. ಟ್ರೀಟ್ಮೆಂಟ್ ಚೆನ್ನಾಗೇ ನಡೀತಾ ಇತ್ತು, ತುಂಬ ಚೆನ್ನಾಗಿ ಕೋಪಪ್ ತೊಗೊಳ್ತಾ ಇದ್ರು ಅಂತ ಡಾಕ್ಟ್ರು ಕೂಡ ಹೇಳಿದ್ರು. ಈ ಥರ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ನಿಗಮ ಆಗಿರೋದವರು, ಸಾವಾಗಿರೋದವ್ರಿಗೆ. ಅದರ್ವೈಸ್ ಬೇರೆ ಯಾವ ಇದು ಏನು ಸಮಸ್ಯೆಯಿಂದ ಮರುವಿನಿಂದಾಗಲಿ ಅಂಥದಿಂದ ಆಗಿಲ್ಲ. ಬಟ್ ಇದು ತುಂಬ ದೊಡ್ಡ ಸಾಹಿತ್ಯ ಲೋಕಕ್ಕೆ ತುಂಬ ದೊಡ್ಡ ಧಕ್ಕೆ. ಆ್ಯಂಡ್ ನಾನು ನಮ್ಮ ಬರಹಗಾರರಿಗೆ, ನಮ್ಮಂಥ ಯುವ ಬರಹಗಾರರಿಗಾಗ್ಬೋದು ಅಥವಾ ಓದುಗರಿಗೆ ಆಗ್ಬೋದು, ತುಂಬ ದೊಡ್ಡ ಹೊಡೆತ ಬಿದ್ದಿದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಬಾಯ್ ತುಂಬ ಅಜ್ಜ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅವ್ರನ್ನ ಕಳ್ಕೊಂಡಿರೋದು ನನಗೆ ತುಂಬ ಇವತ್ತು ಮಧ್ಯಾಹ್ನ 2:38 ಸುಮಾರಿಗೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಭೈರಪ್ಪನವರು ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದ್ರು. ಶುಕ್ರವಾರ ಎಸ್.ಎಲ್. ಭೈರಪ್ಪನವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಅವರ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಅವರ ಪುತ್ರ ಒಬ್ಬರು ವಿದೇಶದಿಂದ ವಾಪಸ್ಸಾಗಬೇಕಾದ ಅನಿವಾರ್ಯತೆ ಇರೋದ್ರಿಂದ ಶುಕ್ರವಾರ ಮಧ್ಯಾಹ್ನ ಮೈಸೂರಿನಲ್ಲಿ ಭೈರಪ್ಪನವರ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನನಗೆ ಮಾತುಗಳು ಆ್ಯಕ್ಚುಲಿ ಹೊರಡ್ತಾ ಇಲ್ಲ. ಒಂದು ನಮ್ಮೆಲ್ಲರಿಗೂ ಅನಿಸೋ ಹಾಗೆ ಸಾಹಿತ್ಯ ಲೋಕಕ್ಕೆ ಬಹುದೊಡ್ಡ ಲಾಸ್ ಇದು. ನನಗೆ ನನ್ನ ತಂದೆ ನೆನಪಾದರು. ಮತ್ತು ಭೈರಪ್ಪ ಅಜ್ಜ ಬಗ್ಗೆ ಮಾತಾಡೋದಾದರೆ, ಈಗ ನಾನು 1.5 ತಿಂಗಳು ಕೆಳಗಡೆ ಅವ್ರನ್ನ ಭೇಟಿ ಕೂಡ ಮಾಡಿದ್ದೆ, ಮಾತಾಡಿಸಿದ್ದೆ ಅವರನ್ನು. ಆರೋಗ್ಯ ಆಗಲೇ ಒಂಚೂರು ಹದಗೆಟ್ಟಿತ್ತು, ಆದರೆ ನಡೀತಾಯಿದ್ರು, ಮಾತಾಡ್ತಿದ್ರು, ಏನಾದ್ರು ಹೇಳಿದರೆ ಕೇಳಿಸ್ಕೊಳ್ತಾಯಿದ್ರು, ಅರ್ಥ ಮಾಡ್ಕೊಳ್ತಿದ್ರು. ಸ್ವಲ್ಪ ಮರುವು ಜಾಸ್ತಿ ಆಗ್ತಾ ಹೋಗ್ತಾ ಬಂತು ಕ್ರಮೇಣ ಅನ್ನೋದು ನಂಗೆ ಅರಿವಿಗೆ ಬಂದಿತ್ತು. ಜೊತೆಗೆ ನಾನು ಮಾತಾಡಿದಾಗ ನನ್ನ ತಂದೆ ಬಗ್ಗೆ ಹೆಸರು ಹೇಳಿದಾಗ ಅವರು ರಿಕಲೆಕ್ಟ್ ಮಾಡಿಕೊಂಡ್ರು. ಅಂದರೆ ಮರುವು ಬರ್ತಾಯಿದೆ, ಅಂದರೆ ಆಲ್ಝೈಮರ್ಸ್ ಆಗಿದೆ ಅನ್ನೋ ಒಂದೊಂದು ರಿಪೋರ್ಟ್ ಬಂದಿತ್ತು. ಸೊ ಹಾಗಾಗಿ ಮರುವು ಜಾಸ್ತಿ ಆಗ್ತಾಯಿದೆ ಅವ್ರಿಗೆ ವಯಸ್ಸಿನಗೋಸ್ಕರ ಅನ್ನೋದೊಂದಿತ್ತು. ಅದರ್ವೈಸ್ ಹಿ ವಾಸ್ ಇಲ್ಲಿ ಹಾಸ್ಪಿಟಲಲ್ಲಿ 1 ತಿಂಗಳಿದ್ರು. ಟ್ರೀಟ್ಮೆಂಟ್ ಚೆನ್ನಾಗೇ ನಡೀತಾ ಇತ್ತು, ತುಂಬ ಚೆನ್ನಾಗಿ ಕೋಪಪ್ ತೊಗೊಳ್ತಾ ಇದ್ರು ಅಂತ ಡಾಕ್ಟ್ರು ಕೂಡ ಹೇಳಿದ್ರು. ಈ ಥರ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ನಿಗಮ ಆಗಿರೋದವರು, ಸಾವಾಗಿರೋದವ್ರಿಗೆ. ಅದರ್ವೈಸ್ ಬೇರೆ ಯಾವ ಇದು ಏನು ಸಮಸ್ಯೆಯಿಂದ ಮರುವಿನಿಂದಾಗಲಿ ಅಂಥದಿಂದ ಆಗಿಲ್ಲ. ಬಟ್ ಇದು ತುಂಬ ದೊಡ್ಡ ಸಾಹಿತ್ಯ ಲೋಕಕ್ಕೆ ತುಂಬ ದೊಡ್ಡ ಧಕ್ಕೆ. ಆ್ಯಂಡ್ ನಾನು ನಮ್ಮ ಬರಹಗಾರರಿಗೆ, ನಮ್ಮಂಥ ಯುವ ಬರಹಗಾರರಿಗಾಗ್ಬೋದು ಅಥವಾ ಓದುಗರಿಗೆ ಆಗ್ಬೋದು, ತುಂಬ ದೊಡ್ಡ ಹೊಡೆತ ಬಿದ್ದಿದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಬಾಯ್ ತುಂಬ ಅಜ್ಜ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅವ್ರನ್ನ ಕಳ್ಕೊಂಡಿರೋದು ನನಗೆ ತುಂಬ